ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಎನ್.ಪಿ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ತುಂಬಾ ಬ್ಯೂಟಿಫುಲ್ ಆದ ಜಾಗ ಅಂತಾನೆ ಹೇಳ್ಬೋದು. ಶಿವನ ಅತಿ ದೊಡ್ಡ ಸ್ಟ್ಯಾಚು ಸಮುದ್ರದ ಅಂಚೆಲೆ ಇದೆ. ಆ ಜಾಗ ಬೇರೆ ಯಾವುದೂ ಅಲ್ಲ, ನಮ್ಮ ಕರ್ನಾಟಕದ ಮುರುಡೇಶ್ವರ. ಇಲ್ಲಂತೂ ನೋಡ್ತಾ ಇದ್ದೀರಾ, ಕಾರ್ ಪಾರ್ಕಿಂಗ್ ಅಂತೂ ದೇವಸ್ಥಾನದ ಮುಂದೆನೆ ವಿಶಾಲವಾದ ಜಾಗ ಇದೆ. ಕಾರ್ ನಿಲ್ಲಿಸಿ ಆ ದೇವಸ್ಥಾನದ ಗೋಪುರ ಮತ್ತೆ ಸ್ಟ್ಯಾಚು ನೋಡ್ತಾನೆ ಮೈ ಮರ್ತು ಅಂತಾನೆ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಸ್ಟ್ಯಾಚುನ ಇಲ್ಲಿ ನೋಡೋದಕ್ಕಿಂತ ಗೋಪುರದ ಮೇಲೆ ಹತ್ತಿ ನೋಡಿದ್ರೆ ಇನ್ನೂ ಮಜಾ ಇರುತ್ತೆ. ನೀವು ನೋಡ್ತಾ ಇರೋ ಕ್ಯೂ ಬಂದು ದೇವಸ್ಥಾನದ ಒಳಗಡೆ ಹೋಗಕ್ಕಲ್ಲ, ಅದ್ರ ಬದಲಿಗೆ ಮೇಲಿಂದ ವ್ಯೂನ ನೋಡಿ ಎಂಜಾಯ್ ಮಾಡೋದಕ್ಕೆ ಲಿಫ್ಟ್ಗೆ ಟಿಕೆಟ್ ತಗೊಳ್ಳೋದಕ್ಕೆ ನಿಂತಿರೋ ಕ್ಯೂ ಇದು. ಟಿಕೆಟ್ ಬಂದು ಪರ್ ಹೆಡ್ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಹೋಗ್ತಾ ಇರೋದು ಒಂದಲ್ಲ ಎರಡಲ್ಲ 18ನೇ ಮಹಡಿಗೆ. ದಯವಿಟ್ಟು ಎಲ್ಲರೂ ಮೆಂಟಲಿ ಪ್ರಿಪೇರ್ ಆಗಿ. ಯಾಕೆ ಅಂತಂದ್ರೆ ಇಲ್ಲಿ ಲಿಫ್ಟ್ ಹತ್ರ ತುಂಬಾ ಜನ ಇರ್ತಾರೆ, ತುಂಬಾ ಕಾಯ್ಬೇಕಾಗುತ್ತೆ. ಫೈನಲಿ 10 ಮಿನಿಟ್ಸ್ ವೆಯ್ಟ್ ಮಾಡಿದ ನಂತರ ನಮಗೆ ಲಿಫ್ಟ್ ಓಪನ್ ಆಯ್ತು. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಲಿಫ್ಟ್ ಅಲ್ಲಿ 18ನೇ ಫ್ಲೋರ್ಗೆ ಹೇಗೆ ಹೋಗ್ತೀವಿ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ ಬನ್ನಿ. ಗುರು ಮಾತ್ರ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಫೈನಲಿ ನಾವು 18ನೇ ಫ್ಲೋರ್ ಬಂದ್ವಿ. ಹಾಗೆ ಇಲ್ಲಿಂದ ಹೆಂಗ್ ಕಾಣುತ್ತೆ ಮುರುಡೇಶ್ವರ ವ್ಯೂ ಬನ್ನಿ ನೋಡೋಣ. ವಿಡಿಯೋದಲ್ಲಿ ನಾನು ನಿಮ್ಗೆ 4 ದಿಕ್ಕಿಂದನೂ ಮುರುಡೇಶ್ವರ ಹೇಗ್ ಕಾಣುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ ಮೇಲಿಂದ. ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ನನಗೆ ಪರ್ಸನಲಿ ಮೇಲಿಂದ ನೋಡಿದ್ದು ಏನ್ ತುಂಬಾ ಇಷ್ಟ ಆಯ್ತು ಅಂತಂದ್ರೆ, ಆ ಸಮುದ್ರದ ಅಲೆಗಳು ದಡಗಳನ್ನ ತಲುಪೋ ರೀತಿ ನಂಗೆ ಸಖತ್ ಇಷ್ಟ ಆಯ್ತು. 18ನೇ ಮಹಡಿಯಿಂದ ಆ ಶಿವನ ಸ್ಟ್ಯಾಚ್ಯೂ ನೋಡ್ತಾ ಇದ್ರಂತೂ ಒಂದು ಕ್ಷಣ ನೀವು ಕಳೆದೋಯ್ತೀರಾ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆ ಗಾಯ್ಸ್, ಇದು ನನ್ನ ಮುರುಡೇಶ್ವರದ ಒಂದು ಜರ್ನಿಯ ತುಣುಕಾಗಿತ್ತು. ಹಾಗೆ ಮತ್ತಷ್ಟು ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಲೈಕ್ ಮತ್ತೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.